ನೆನ್ನೆಲ್ಲ ಮಂತ್ರಾಲಯ ಮುಗಿಸಿದ್ದೀವಿ. ಇವಾಗ ಬೇರೆ ಜರ್ನಿ ಶುರು ಮಾಡಿದ್ದೀವಿ. ಹಿಂದೆಗಡೆ ಕಾಣ್ತಿರೋದು ಮಂತ್ರಾಲಯದ್ದು ಎಂಟ್ರೆನ್ಸು, ಅದ್ರ ಮುಂದೆನೇ ಇರೋದು ಆಂಜನೇಯ, ದೊಡ್ಡ ಆಂಜನೇಯ ದೇವಸ್ಥಾನ. ಈಗ ಹೋಗೋಣ ಬನ್ನಿ. ತುಂಬಾ ಚೆನ್ನಾಗಿದೆ ಈ ಆಂಜನೇಯನ ದೇವಸ್ಥಾನ. ಇದು ಒಂದೇ ಕಲ್ಲಲ್ಲಿ ಈ ಮೂರ್ತಿನ ಕೆತ್ತಿರೋದಂತೆ. ಈ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಹೋಗಿದ್ದೆ ಏಕಶಿಲಾ ಬೃಂದಾವನಕ್ಕೆ. ಈಗ ನಾವು ಬಂದಿರೋದು ಏಕಶಿಲಾ ಬೃಂದಾವನ ಹತ್ರ ಬಂದಿದ್ದೀವಿ. ನೋಡ್ಬೋದು, ಇದೆ ಏಕಶಿಲಾ ಬೃಂದಾವನ ದೇವಸ್ಥಾನ. ಇದು ಬಿಟ್ಟರೆ ರಾಜ್ಯದಲ್ಲಿ ಎಲ್ಲೂ ಇಲ್ವಂತೆ ಏಕಶಿಲಾ ಬೃಂದಾವನ. ಈಗ ನೀವು ನೋಡ್ತಿರೋದು ಶ್ರೀ ಬಿಚ್ಚಾಲಮ್ಮ ದೇವಸ್ಥಾನ. ಇದು ಏಕಶಿಲಾ ಬೃಂದಾವನದಲ್ಲಿ ಇರೋದು. ಈ ದೇವತೆ ಪರ್ಮಿಷನ್ ಕೊಟ್ಟಿದ್ದಕ್ಕೆ ರಾಘವೇಂದ್ರ ಸ್ವಾಮಿಗಳು ಅಲ್ಲೋಗಿ ನೆಲೆಸಿದ್ದು ಅಂತ ಇತಿಹಾಸ ಇದೆ. ಎಲ್ಲ ಎದುರ್ಕೋತಾ ಇದ್ದಾರ ನೀ ನೋಡಲ್ಲಿ. ಏಕಶಿಲಾ ಬೃಂದಕ್ಕೆ ದಾರಿ ನೋಡು ಬಾ, ಎಷ್ಟು ನೀರು. ಚಿನ್ಮ ಇಲ್ಲಿ ಡಕ್ ನೋಡಿ, ಇಲ್ಲಿ ಡಕ್. ನಮಗೆ ಟ್ರೈನ್ ಟೈಮ್ ಆಗೈತೆ. ಅನ್ಫಾರ್ಚುನೇಟ್ಲಿ ನಾವು ಹೋಗಿದ್ದ ದಿನವೇ ತುಂಗಭದ್ರಾ ಡ್ಯಾಮ್ದು ನಿಮಗೆಲ್ಲ ಗೊತ್ತಿರೋಂಗೆ 1 ಗೇಟ್ ವ್ಯಾನಿಸ್ಟ್ ಆಗೋಯಿತು. ಸೊ ಅದರಿಂದ ನೀರನ್ನ ಬಿಡ್ತಾಯಿದ್ರು, ಕಂಟ್ರೋಲ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ನಾವು ಈ ಜಾಗ ನೋಡಿದ್ವಿ. ಈಗ ಮಾರನೇ ಬೆಳಗ್ಗೆ ಹೋದವ್ರಿಗೆ ಈ ದರ್ಶನ ಸಿಕ್ಕಿರಲಿಲ್ಲ. ಸೊ ಅದೊಂದು ಬೇಜಾರಾಯಿತು ಅನ್ಬೋದು. ಅಂದರೆ ಅಲ್ಲೂ ರೆಡ್ ಅಲರ್ಟ್ನ ಹೇಳ್ತಾಯಿದ್ರು, ಎಲ್ಲ ಹೋಗಿ ದೇವಸ್ಥಾನದಿಂದ ಈಚೆ ಇರಬೇಡಿ ಏನಂತ ಹೇಳ್ತಾಯಿದ್ರು. ಅದೆಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದೆ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಬಂದ್ವಿ. ತುಂಬಾ ಖುಷಿ ಆಯಿತು ಅನ್ಬೋದು. ಈ ದೇವಸ್ಥಾನ ಒಂಥರ ವೆರೈಟಿ ಆಗಿದೆ. ನನಗಂತೂ ಮನಸ್ಸಿಗೆ ತುಂಬಾ ಇಷ್ಟ ಆಯಿತು ಪಂಚಮುಖಿ ಆಂಜನೇಯ ದೇವಸ್ಥಾನ. ನೀವು ಕೂಡ ದರ್ಶನ ಮಾಡಿ. ಈಗ ನಾವು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಒಳಗಡೆ ಹೋಗ್ತಾ ಇದ್ದೀವಿ. ತುಂಬಾ ಚೆನ್ನಾಗಿದೆ ಅಂತ ಅನ್ಬೋದು. ಒರಿಜಿನಲ್ ಆಂಜನೇಯನೇ ನಾವು ಫೀಲ್ ಮಾಡ್ಬೋದು ಅಂತ ಅನ್ನಿಸ್ತು ನನಗಿಲ್ಲಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಆಂಜನೇಯನ ಪಾದ. ಇಲ್ಲಿ ಮಕ್ಳುಗಳಿಗೆ ಈ ಥರ ಕತ್ತಿಗೆ ಯಂತ್ರ ಕೂಡ ಹಾಕ್ತಾರೆ. ಹಂಗೇನೆ ಇಲ್ಲಿ ಪೂಜೆಗಳು ಕೂಡ ಮಾಡ್ತಾರೆ, ಪಾದಕ್ಕೆ ಪೂಜೆಗಳು ಕೂಡ ಮಾಡ್ತಾರೆ. ಸೊ ಅನ್ವಿಕಗೂ ಕೂಡ ನಾವು ಈ ಥರ ಹಾಕ್ಸಿದ್ವಿ. ಅವ್ನು ಸ್ವಲ್ಪ ರಾತ್ರಿ ಹೊತ್ತು ಮಕ್ಕಳು ಬೆಚ್ಚ ಬೀಳೋದಿರ್ಬೋದು, ಮತ್ತು ಸ್ಟ್ರಾಂಗ್ ಇರಲಿ ಅಂತ ಅಂದ್ಬಿಟ್ಟು ಜೈ ಆಂಜನೇಯ ಅಂದ್ಬಿಟ್ಟು ಅವನು ಕೂಡ ಹಾಕ್ಸ್ಕೊಂಡ. ಒಂಥರ ಒರಿಜಿನಲ್ ವೈಬ್ಸ್ ಥರ ಅನ್ನಿಸ್ತು. ಅಂದರೆ ನಂಗೆ ಪರ್ಸ್ನಲ್ ಆಗಿ ಆ ಥರ ಫೀಲ್ ಆಯಿತು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದು. ಆಮೇಲೆ ತುಂಬಾ ಚೆನ್ನಾಗಿತ್ತು. ನೇಚರು, ಗಾಳಿ ಇರ್ಬೋದು, ತುಂಬಾ ವೆರೈಟಿ ಆಗಿತ್ತು. ಇವಾಗ ನೋಡ್ಬೋದು ನೀವು, ಒಂದೊಂದು ಕಲ್ ಮೇಲೂ ಒಂದೊಂದು ಇತಿಹಾಸ ಇದೆ ಅಂತ ಹೇಳ್ಬೋದು. ಅಂದರೆ ಒಂದೊಂದು ಬಂಡೆ ಕಲ್ಲಲ್ಲೂ ಒಂದೊಂದು ಇತಿಹಾಸ ಇದೆ ಅಂತ. ಇಲ್ಲಿ ಆಂಜನೇಯ ಸ್ವಾಮಿಯವರು ಮಲ್ಕೋತಾ ಇದ್ದಿದ್ದು ಬೆಡ್ ಮತ್ತು ಪಿಲ್ಲೋ ಇರ್ಬೋದು, ಅವ್ರು ಆಟ ಆಡ್ತಾ ಇದ್ದಿದ್ದು ಎಲ್ಲನೂ ಇಲ್ಲಿ ನೋಡ್ಬೋದು ನೀವು. ಈ ಚಿಕ್ಕಲ್ ಮೇಲೆ ಇಷ್ಟು ದೊಡ್ಡ ಕಲ್ಲು ಕೂತಿದೆ. ಹಾಸಿಗೆ ಮತ್ತು ದಿಂಬು ಅಂತ ಬರೆದಿದ್ದಾರೆ. ಓ, ಇದು ಹಾಸಿಗೆ, ಇದು ದಿಂಬು ಅನ್ಸುತ್ತೆ. ವಾ, ಬಾಬಾ ಸಾಕು. ಇದು ಆಂಜನೇಯ ಸ್ವಾಮಿ ದೇವರು. ಅದೇ ನಾವು ಕಲ್ ಮೇಲೆ ಕಲ್ಲು ಇಟ್ಬಿಟ್ಟು ಆಟ ಆಡ್ತೀವಲ್ಲ, ಆಂಜನೇಯ ಸ್ವಾಮಿ ದೇವರು ಇಟ್ಟಿದ್ದಂತೆ. ಇದು ಅವ್ರು ಮಲಗ್ತಾ ಇದ್ದಿದ್ದ ಜಾಗ ನೋಡಿ. ಇದು ದಿಮ್ ಥರ ಮೇಲೆ, ಅಲ್ಲೇ ಉದ್ದಕ್ಕೆ ಇದಕ್ಕೆ ಇದು ಪಂಚಮುಖಿ ಆಂಜನೇಯ ದೇವಸ್ಥಾನ. ಇಲ್ಲಿ ಲಕ್ಷ್ಮೀ ದೇವಿ ಇದೆಯಂತೆ. ಸೊ ಇಲ್ಲಿಗೆ ಹೋಗ್ತಾ ಇದ್ದೀವಿ ನಾವೀಗ. ಅವರೆಲ್ಲ ಮುಂದೆ ಹೊಟ್ಟೋಗಿದ್ದಾರೆ ಆಲ್ರೆಡಿ, ನಾನು ಹಿಂದೆ ಹೋಗ್ತಾ ಇದ್ದೀನಿ.
ಈಗ ನಾವಿರೋದು ಲಕ್ಷ್ಮೀ ದೇವಿ ಅವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ತುಂಬ ಕೋತಿಗಳ ಕಾಟ, ಹುಷಾರಾಗಿರಬೇಕು. ಏನು ಸಿಕ್ಕರೂ ಕಿತ್ಕೊಂಡು ಹೋಗ್ಬಿಡ್ತಿತ್ತು. ನನ್ನ ಮೊಬೈಲ್ ಕೂಡ ಒಂದ್ಸರಿ ಕಿತ್ಕೊಂಡು ಹೋಗಿ ಟ್ರೈ ಮಾಡ್ತು, ಆದರೆ ಇಟ್ಕೊಂಡ್ಬಿಟ್ಟೆ ನಾನು ಬಿಗ್ಗಿಯಾಗಿ. ಲಕ್ಷ್ಮೀ ದೇವಸ್ಥಾನ ಮುಗಿಸ್ಕೊಂಡು ಮತ್ತೆ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಅದಾದಮೇಲೆ ಇದು ನೋಡ್ಬೋದು, ಇದು ಆಂಜನೇಯ ಸ್ವಾಮಿ ಅವರ ಸ್ಲಿಪ್ಪರ್ಸು. ಸೊ ಅಲ್ಲಿ ಒಂದು ಚಿಕ್ಕ ಹುಡುಗ ಕೂತಿದ್ದ. ಸೊ ಅದ್ರ ಹಿಂದೆಗಡೆಗೆ ಈ ಥರ ಕಾಯಿನ್ನ ಹಣಿಸಿದ್ರೆ ಏನಾದ್ರು ಕೆಲಸ ಆಗುತ್ತೆ ಅಂದರೆ ಬೇಗ ಅಂಟ್ಕೊಳ್ಳುತ್ತೆ, ಇಲ್ಲಾಂದರೆ ಬಿದೋಗುತ್ತೆ ಅಂತ ಅಂದ್ಬಿಟ್ಟು ಏನೋ ಮಾಡಿದರು. ಸೊ ನಾನು ಕೂಡ ಟ್ರೈ ಮಾಡಿದೆ, ಅಂಟಿಸಿದ ತಕ್ಷಣ ಅಂಟ್ಕೊಂತು. ನೋಡೋಣ ಏನಾಗುತ್ತೆ ಅಂತ ನನಗಿನ್ನೂ ಗೊತ್ತಿಲ್ಲ. ಇಷ್ಟು ಈ ವಿಡಿಯೋ. ಇದಾದಮೇಲೆ ನನ್ನ ಫ್ರೆಂಡ್ನ ಕೂಡ ಇಂಟ್ರೊಡ್ಯೂಸ್ ಮಾಡ್ತೀನಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ದಿವ್ಯಾ. ಹೊಸ ಫ್ರೆಂಡ್ ಸಿಕ್ಕಿದ್ದಾರೆ ನನಗೆ. ಇಂಟ್ರೊಡಕ್ಷನ್ ಮಾಡ್ಕೊಳ್ಳಿ. ಅಡ್ವೊಕೇಟ್ ಇವರು, ಮೈಸೂರು ಕೋರ್ಟಲ್ಲಿ ಸಿಗ್ತಾರೆ. ನಾನು ಸುಮಾ ಅಂತ ಮೇಡಮ್. ದಿವ್ಯನಿಗೆ ಇವಾಗ ಹೊಸ್ದಾಗಿ ಫ್ರೆಂಡ್ ಆಗಿರೋದು. ಇವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಜಾಸ್ತಿ ವ್ಯೂ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇವರು ಮತ್ತು ಇವ್ರ ಹಸ್ಬೆಂಡ್ ಅನ್ವಿಗ್ನ ತುಂಬ ಚೆನ್ನಾಗಿ ನೋಡಿಕೊಂಡ್ರು, ಕೇರಿಂಗ್ ಆಗಿ ನೋಡಿಕೊಂಡ್ರು ಅಂತಲೇ ಹೇಳ್ಬೋದು. ಒಂಥರ ಫ್ಯಾಮಿಲಿ ಥರ ನೋಡಿಕೊಂಡ್ರು. ತುಂಬಾ ಖುಷಿ ಆಯಿತು. ಹೊಸ ಪರಿಚಯ ಅಂತ ಅನ್ನಿಸ್ಲೇ ಇಲ್ಲ. ಈ ಟ್ರಿಪ್ಪಿಗೆ ಬಂದು ಹೊಸ ಫ್ರೆಂಡ್ಸ್ ಸಿಕ್ಕಿದ್ರು ಅಂತ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಮ್ಯಾಮ್. ಸೊ ಹೊಸ ಫ್ರೆಂಡ್ಸ್ ಕೂಡ ಸಿಕ್ಕಿದ್ರು, ತುಂಬಾ ಖುಷಿ ಆಯಿತು ಅಂತ ಅನ್ಬೋದು. ಎಸ್ಪೆಷಲಿ ಸವಿತಾ ಮ್ಯಾಮ್ಗೆ ಒಂದ್ಸರಿ ಥ್ಯಾಂಕ್ ಯು ಹೇಳಲೇಬೇಕು. ಅವರಿಂದನೇ ನಾವು ಈ ಟ್ರಿಪ್ನ ಹೋಗೋಕ್ಕೆ ಅನ್ಸಾಯ್ತು. ಥ್ಯಾಂಕ್ ಯು ಸೋ ಮಚ್ ಸವಿತಾ ಮ್ಯಾಮ್. ಅವರು ಕೋರ್ಟಲ್ಲೇ ಕೆಲಸ ಮಾಡ್ತಾರೆ. ಸೊ ಇದೆಲ್ಲ ಇವತ್ತಿನ ಈ ವಿಡಿಯೋ ಆಗಿತ್ತು. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಮರೆಯದಂತೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ದಯವಿಟ್ಟು ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಲಾಟ್ಸ್ ಆಫ್ ಲವ್. ಎಲ್ಲರಿಗೂ ಒಳ್ಳೆ